ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಇವತ್ತು ದಿವಸ ನಾಮಪತ್ರ ಸಲ್ಲಿಸಿದೆ. ಸರ್, ನಿಮ್ಮ ಕ್ಷೇತ್ರವನ್ನ ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಅವಿರೋಧ ಆಯ್ಕೆ ಮಾಡ್ತೀವಿ ಅನ್ನುವಂತ ಚರ್ಚೆಗಳಾಗಿದ್ವು ಬಾಲಚಂದ್ರ ಜಾರಕಿಹೊಳಿ ಅವರು. ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಳ್ಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸೊ ಎಲ್ಲಾದ್ರೂ ಕರೆದ್ರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅವ್ರಿಗೆ ಸಪೋರ್ಟ್ ಆಗಿ? ಅಲ್ಲಲ್ಲ, ಇವತ್ತು ಒಂದು ವಿಷಯ ಹೇಳ್ತೀನಿ, ಯಾರು ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಅದಾರೆ. ಅವಿರೋಧ ಮಾಡಬೇಕು, ಚುನಾವಣೆ ಮಾಡಬೇಕು ಅನ್ನೋದು ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ, ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗ್ಲಿ ಅದು ಸೂಕ್ತ ಅಲ್ಲ. ನಿಮ್ದು ಒಂದು ಪ್ಯಾನಲ್ ಆಗ್ತದ ಡಿಸಿಸಿ ಬ್ಯಾಂಕ್ ಚುನಾವಣೆ ಪೆನ್ನಲ್ ಅನ್ನೋ ಪ್ರಶ್ನೆ ಇಲ್ಲ. ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. 15 ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ. ಪೆನ್ನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ, ಬಹುಶಃ ಬರುವುದಿಲ್ಲ. ಸರ್, ಈಗ ನೀವು ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಹೇಳಿದಿರಿ ಹಿಂದೆ. ಇಂಥ ಸಂದರ್ಭದಲ್ಲಿ ಹಿಂದೂ ಹೇಳಿದನು, ಈಗ ಹೇಳ್ತನು, ಮುಂದೆ ಹೇಳ್ತಾನೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಅದನ್ನ ಹೇಳಿದನ ಪ್ರಚಾರ ಮಾಡಕ್ ಹೋಗ್ತೀರಾ ಏನು ಅಂತ ನಮ್ಮ ಪ್ರಶ್ನೆ. ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ, ಯಾರಾದ್ರೂ ಯಾವ ತಾಲೂಕಿನವರು ತಾವು ಬರ್ಬೇಕು ಅನ್ನೋಂತ ಆಹ್ವಾನವನ್ನು ಕೊಟ್ರೆ ಮಾತ್ರ ಹೋಗ್ತೀನಿ, ಕೊಡದೇ ಇದ್ರೆ ಹೋಗೋದು. ಆ ರೀತಿ ತಮ್ಮನ್ನ ಯಾರಾದ್ರೂ ಸಂಪರ್ಕಿಸಿದಾರ ಸರ್? ಯಾರು ಇಲ್ಲಿವರೆಗೂ ಬೇರೆ ಯಾರಾದ್ರೂ ಸಂಪರ್ಕ ಮಾಡಿದಾರ ಅಂತ ಬಹಳ ಜನ ಸಂಪರ್ಕ ಮಾಡಿದ್ದಾರೆ. ಬಟ್ ಅದೆಲ್ಲ ಇದು ಮುಂದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಅವ್ರು ಹೇಳ್ತಾ ಇದಾರೆ 11 ಕ್ಷೇತ್ರಗಳಲ್ಲಿ 11 ಮೆಂಬರ್ಗಳು ನಮ್ಮ ಜೊತೆ ಇದಾರೆ. ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ಅಲ್ಲ, ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡ್ರಲ್ಲ, ಬರೀ ನಾವು ಉತ್ತರ ಕೊಡೋದ್ರೆ ಹೆಂಗೆ ಗೊತ್ತಿದ್ದೋಡ್ರಿ ನಮ್ನೆ. ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು. ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ರಿಸಲ್ಟ್ ಏನಾಯ್ತು? ನಂದು ಅಲ್ಲ, ಅದ ಜನರ ರಿಸಲ್ಟ್. ಅವ್ರು ಗೆಲ್ತಾರ, ಇವ್ರು ಗೆಲ್ತಾರ, ಹವಾ ಮಾಡ್ಕೊತ ಹೋಗುವಂತ ಕಾಲಲ್ಲಿದ್ರು ಎಲ್ಲ ಜನ ಶಾನೆ ಅದಾರ, ಮತದಾರ ಶಾನೆ ಅದಾರ. ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ, ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ, ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರೆ ಸರಿ ಆಕೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಬಹಳ ಶಾನೆ ಅದಾರ ಜನ. ಈಗ ನನ್ನಷ್ಟು ನಾನು ಬರ್ತಾವು, ಅವರು ಬರ್ತಾವ ಅಂತ ಹೇಳಿದ್ರಿಗೆ ಅರ್ಥ ಇಲ್ಲ. ಬಹಳ ಶಾನೆ ಅದಾರ, ಜನ್ಮಿಷ್ಠ ಅದಾರ. ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ಬರು ಮನ್ಯಾಗ ಐತಿ. ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು. ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ. ಈ ಬ್ಯಾಂಕಿಗೆ ಏನ್ರ ಆದ್ರೆ ಇವತ್ತು 50 ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ. ಯುವರ್ ಕೈಂಡ್ ಇನ್ಫಾರ್ಮೇಶನ್, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ಲಿ 50 ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಇವತ್ತು ದಿವಸ ಇದಕ್ಕೆ ಸ್ವಲ್ಪ ಏನಾದರೂ ತೊಂದರೆ ಆದ್ರೆ 50 ಲಕ್ಷ ಕುಟುಂಬ ಇವತ್ತು ದಿವಸ ದಾರಿಗೆ ಬರುವಂತ ಪ್ರಸಂಗ ಬರ್ತದೆ. ಬ್ಯಾಂಕ್ ಉಳಿಬೇಕು, ಬ್ಯಾಂಕ್ ಅನ್ನ ಸದೃಢಗೊಳಿಸಬೇಕು ಬಹುಶಃ ಜಿಲ್ಲಾ ಇದೆ. ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗ್ಬೇಕು, ಅಧ್ಯಕ್ಷರಾಗಬೇಕು ನಿಮ್ಮವ್ರೆ ಅಂತೇಳಿ ಒಂದು ಏನಿದೆ, ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ? ಅವಶ್ಯಕತೆ ಇಲ್ಲ. ಲೀಡರ್ಶಿಪ್ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಯಾವ್ದ್ರಲ್ಲ ಒಂದು ನಿಮಿಷ, ಪ್ರಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ. ಅಲ್ಲಿ ಎಜುಕೇಟೆಡ್ ಇರ್ತಾರೆ, ನಾನ್ ಎಜುಕೇಟೆಡ್ ಇರ್ತಾರೆ. ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ. ಅವ್ರವ್ರ ತಾಲೂಕಾ, ಅವ್ರವ್ರ ಸೊಸೈಟಿಗಳು, ಅವ್ರವ್ರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ, ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ. ಅದಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನನ್ನ ಅನಿಸಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾರ, ನಮ್ಮ ರಿಸಲ್ಟ್ ಏನಾದ್ರು 11ನೇ ತಾರೀಕಿಗೆ ನೋಡಿ 19ನೇ ತಾರೀಕುವರೆಗೂ ಕಾಯೋದು ಬೇಡ ಅಂತ ಹೇಳ್ತಾರೆ. 11ನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ, 19ನೇ ತಾರೀಕುವರೆಗೂ ಕಾಯೋದು ಬೇಡ, ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೇನ್ ಹೇಳ್ತಾರೆ? ಅವ್ರು ಹೇಳಿರ್ಬೋದು, ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ. ಅಲ್ಲ, 25 ವರ್ಷ ನಂತರ ನಿಮ್ ಕೈಯಲ್ಲಿತ್ತು ಡಿಸಿಸಿ ಬ್ಯಾಂಕ್, ಕೈ ತಪ್ಪ ಇವತ್ತಿಗೂ ನಮ್ ಕಡೆನೇ ಐತಿ. ನನಗೆ ಆಗಿತ್ತು, ನಿನಗೆ ಆಗಿತ್ತು, ಅದು ನಮ್ಮ ಅಪ್ಪ ಮಣಿ ಆಸ್ತಿ ಅಲ್ಲ, ಅವ್ರ ಅಪ್ಪ ಮಣಿ ಆಸ್ತಿನೂ ಅಲ್ಲ. ಇದು ನಮ್ಮ ಅಪ್ಪನ ಮಣಿ ಆಸ್ತಿನೂ ಅವ್ರ ಅಪ್ಪನ ಮಣಿ ಆಸ್ತಿನೂ ಇಲ್ಲ. ಇನ್ನೂ ತಕ ನಮ್ಮ ಜಿಲ್ಲೆಯ ಜನರ ಕೈ ಆಗೈತಿ, ಹಿಂದೂ ಇತ್ತು, ಈಗೂ ಐತಿ, ಮುಂದೂ ಜಿಲ್ಲೆಯ ಜನರ ಕೈಯಾಗನೇ ಇರ್ತದೆ.
ಈಗ ಅದ್ರೊಳಗೆ ಎರಡು ಮಾತು ಈಗ ಸರ್ ಈಗ ಹುಕ್ಕೇರಿ ಫಲಿತಾಂಶ ಸರ್ ಈಗ ಸರ್ ಹುಕ್ಕೇರಿ ಫಲಿತಾಂಶ ಡಿಸಿಸಿ ಬ್ಯಾಂಕ್ ನಲ್ಲೂ ಪುನರಾವರ್ತನೆ ಆಗುತ್ತಾ ಅಂತ. ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು. ನಾನ್ ಮಾಡಕ್ಕಾಗಲ್ಲ, ಜಿಲ್ಲೆಯ ಜನ ನಿರ್ಣಯ ಮಾಡ್ಬೇಕು. ಈಗ ಬೆಲ್ಲದ್ ಸರ್ ಪ್ಯಾನಲ್ ವೈಸ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಈಗ ಇದೆ. ಈಗ ಆತರ ಅಲ್ಲ, ಅಲ್ಲಿ ಬಿದ್ರೆ ಪ್ಯಾನಲ್ ಮಾಡ್ತೀರಿ ಹಾ ಅವಶ್ಯಕತೆ ಬಿದ್ರೆ ಬಹುಶಃ ಅವಶ್ಯಕತೆ ಬೀಳುವುದಿಲ್ಲ ಅಂತ ನನ್ನ ಅನಿಸಿಕೆ. ಸರ್ ಯಾಕೆ ಇನ್ನು ಇತಿಹಾಸದಲ್ಲಿ ಇಷ್ಟುವರೆಗೆ ಸರ್ ಈಗ ಒಂದ್ಮೇಲೆ ಅವ್ರು ಮುಗಿಸಲ್ಲ. ಈಗ ಇಲ್ಲಿವರೆಗೆ ನಾನು 1986ರಿಂದ ನಾ ಇಲ್ಲಿಗಿದ್ದೇನೆ. ಇದು ನಾನು ನಾಮಪತ್ರ ಸಲ್ಲಿಸಿರುವುದು 9ನೇ ಬಾರಿ. ಈಗ 8 ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಒಮ್ಮೆ ಮೊದಲನೇದ್ದು 1986ರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿನಿ. ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ. ಅದರ ನಂತರ 7 ಸಲ ನಾನು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ. ಇವತ್ತು ಸಲ್ಲಿಸಿದ್ದು ನಾವು 9ನೇ ಬಾರಿಗೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ಅಣಿಕೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಅದರ ಅವಶ್ಯಕತೆ ಕಂಡು ಬಂದಿಲ್ಲ. ಸರ್ ಈಗ ಬೆಲ್ಲದ್ ನಿಮ್ಮ ಅಪೋಸಿಟ್ ನನಗೆ ಗೊತ್ತಿಲ್ಲ. ಸರ್ ಈಗ ಇದುವರೆಗೂ ಅವಿರೋಧ ಆಯ್ಕೆ ಹಾಕೊಂಡ್ ಬರ್ತಿದ್ವಿ. ಈ ಸರಿ ಚುನಾವಣೆ ನಡೆಯುತ್ತಾ? ಹೌದು. ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲೂ ಇಲ್ಲ. ಚುನಾವಣೆ ನಡೆದ್ರು ಅದನ್ನ ನಾವು ಅದಕ್ಕೆ ಸಿದ್ಧರಿದ್ದೀವಿ. ಅವಿರೋಧ ಆದ್ರೂ ಸಹಿತ ಸಿದ್ಧರಿದ್ದೀವಿ. ಜನಸೇವೆಯನ್ನ, ಸಹಕಾರಿ ಕ್ಷೇತ್ರವನ್ನ, ಬ್ಯಾಂಕ್ ಅನ್ನ, ಸೊಸೈಟಿಯನ್ನ, ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ. ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು 200 ಕೋಟಿ ಲಾಭ ಮಾಡಿದೀವಿ ಬ್ಯಾಂಕಿಗೆ. ಡಿಪಾಸಿಟ್ ಹೆಚ್ಚಾಗಿತ್ತು. ಏನು 200 ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಂಗಾದ್ರೆ ಡಿಪಾಸಿಟ್ 200 ಕೋಟಿ ಹೆಚ್ಚು ಡಿಪಾಸಿಟ್ ಅದು ಅಂಕಿಅಂಶ ತಗೊಂಬರ್ರಿ, ನಾ ಬರ್ತೀನಿ. ಅವಾಗ ಹೇಳ್ಕೊತ ಹೋಗ್ತಾ ಈಗ ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿಅಂಶ. ನೋಡ್ರಿ ಒಂದ್ ವಿಷಯ, ಅಂಕಿಅಂಶ ನಾನು ಬೇಕಾದಷ್ಟು ಹೇಳ್ತೀನಿ, ಅದ್ರ ಬಗ್ಗೆ ಬೇಡ. ಅವ್ರು ಯಾರು ಹೇಳ್ದಾರೋ ಅವ್ರಿಗೆ ಅಂಕಿಅಂಶ ತಗೊಂಡ್ ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ. ಸರ್ ಈಗ ಹೆಚ್ಚಾಗಿದೋ ಕಡಿಮೆ ಆಗಿದೋ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು. ಸರ್ ಈಗ ಒಂದು ಪೆನಲ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಅಪೋಸಿಟ್ ಗ್ರೂಪ್ ಏನಿದೆ ಒಂದು ಪೆನಲ್ ನನ್ನ ಅಪೋಸ್ ಯಾರು ಇಲ್ಲ. ಅದು ನೀ ಹುಡ್ಸಾಕತ್ತಿದಿ. ಅದು ನಿನ್ನ ಅಪೋಸಿಷನ್ ಪೆನಲ್, ನನ್ನ ಅಪೋಸಿಷನ್ ಯಾರು ಇಲ್ಲ. ನಿನ್ನ ಅಪೋಸಿಷನ್ ಪೆನಲ್ ಅದು ಯಾರ್ದಾರ ನನಗ ಒಂದು ಪ್ಯಾನಲ್ ರಚನೆ ಆಗಿದೆ. ಅವು ನೋಡ್ರಿ, ನನ್ನ ವೈಯಕ್ತಿಕವಾಗಿ ನಾ ಹೇಳ್ತಾ ಇದ್ದೀನಿ, ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ನಾ ಭಾವಿಸ್ಕೊಂಡು ನಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಆಯ್ಕೆಯಾಗಿ ಬರ್ತೀನಿ. ಅಲ್ಲ ಈಗ ನಿಮ್ ಜೊತೆಗೆ ಎಷ್ಟು ಜನ ಬರ್ಬೋದು ಅಂತ? ನಿಮ್ ಜೊತೆಗೆ ಅಲ್ಲ, ನಾವು ಒಬ್ಬ ಬರ್ತಾನೆ. ನನ್ನ ಜೊತೆಗೆ ನನ್ನ ಸಮಾನ ಮನಸ್ಕರು ಬಹಳ ಜನ ಬರ್ತಾರೆ. ಸರ್ ಈಗ ಇನ್ನೊಂದು ಹೌದು, ನಾ ಅಧ್ಯಕ್ಷ ಆಕಾಂಕ್ಷಿ ನಾನಲ್ಲ. ಯಾಕಂದ್ರೆ 40 ವರ್ಷ ಮಾಡಿದ್ದೀನಿ. ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮನ್ನಾದ ಲಾಭ ತಗೊಂಡಂತ ನಮ್ಮ ಜಿಲ್ಲೆಯ ರೈತರು ಬಹುಶಃ 3,81,000 ಜನ ರೈತರಿಗೆ ಸರ್ನ 3,400 ಕೋಟಿವರೆಗೆ ಸಾಲ ಮನ್ನಾ ಆಗಿದೆ. ಅದ್ರ ಜೊತೆಗೆ ಇವತ್ತು 4,58,000 ಜನರಿಗೆ 3,600 ಕೋಟಿ ಸಾಲ ವಿತರಣೆ ಮಾಡಿದೀವಿ, ಶೂನ್ಯ ಬಡ್ಡಿ ದರದ್ದು. ಆ ಸಂತೃಪ್ತಿ ನನಗೈತಿ. ಮುಂದೆ ಬರುವಂತ ದಿನಮಾನಗಳಲ್ಲಿ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು. ರೈತರ ಹಿತವನ್ನ ಕಾಪಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡ್ಬೇಕು. ಸರ್ ಈಗ ಬೆಲ್ಲ ಒಳ್ಳೆಯವರು ಎಷ್ಟು ಬ್ಯಾಂಕಲ್ಲಿ ಎಷ್ಟು ಡಿಪಾಸಿಟ್ ಮಾಡಿದ್ರೆ ಅದೇ 200 ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಥವಾ ಹೆಚ್ಚಿಗೆ ಅಂತ ಇಟ್ಟಿದ್ದಾರೆ? ನನಗೆ ಅವ್ರು ಮಾಡಿದ್ದು ಗೊತ್ತಿಲ್ಲ, ಅವ್ರು ತಗೊಂಡದ್ದು ಗೊತ್ತಿಲ್ಲ. ಪದೇ ಹೇಳ್ತಾ ಇದ್ದಾರೆ ಅವ್ರು. ಐ ಆಮ್ ನಾಟ್ ಅಕೌಂಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್. ಅಲ್ಲಲ್ಲ, ನೀವು ಯಾಕಂದ್ರೆ ಅಧ್ಯಕ್ಷ ಆದಂತ ನಿಮ್ಗೆಲ್ಲ ಮಾಹಿತಿ ಇರತ್ತೆ ಇಲ್ಲಿ. ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ರಿ. ಯಾಕಂದ್ರೆ ಮತ್ತೆ ಇನ್ನೊಂದು ಹೇಳ್ತೀನಿ, ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಯಾರು ಇಟ್ರು, ಯಾರು ತಕ್ಕೊಂಡ್ರು, ಯಾರು ಸಾಲ ತಕ್ಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗ ಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಸಿಗೆ ಧಕ್ಕೆ ತರ್ತದೆ. ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ. ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ್ರ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡೋದು ಅದನ್ನ ಕೆಲಸವಂತ ಮಾಡ್ಬೋದು. ಸರ್ ಈಗ ಬಾಗೇವಾಡಿ ಒಂದು ಮಾತು ಹೇಳಿದ್ರಿ, ವೀರೇಶ್ವರ ಬ್ಯಾಂಕಿನ ದುಡ್ಡು ತಂದು ಇಟ್ಟಿದಾರ, ಆ ಒಂದು ಕಾರಣಕ್ಕಾಗಿ ದುಡ್ಡು ಹಮ್ ಜಾಸ್ತಿ ಆಗೈತೆ ಅವನಿಗೆ, ಆ ಕಾರಣಕ್ಕಾಗಿ ಅವ್ನು ಹಂಗ ಅಲ್ಲಿಂದ ಏನಿಲ್ಲ, ಆ ಒಂದು ಕಾರಣಕ್ಕಾಗಿ ನಾವು ಪ್ರಶ್ನೆ ಮಾಡಿದ್ವಿ. ಏನಿಲ್ಲ. ಸರ್ ಈಗ ಬೆಲ್ಲದ ಬಾಗೇವಾಡಿ ರಾಮ ಅತನಿ ಲಕ್ಷ್ಮಣ ಒಂದಾಗ್ಬೇಕಂತ ನಿಮ್ಮ ಅಭಿಮಾನಿಗಳ ಜನರ ಅಭಿಪ್ರಾಯ ಐತಿ. ಒಂದು ಅದೀವು
ಒಂದದೀವು ಮತ್ತಿನ್ ಹೆಂಗ್ ಒಂದ್ ಆಗ್ಬೇಕು ನಮ್ಗೆ ಗೊತ್ತಿಲ್ಲ. ಇಬ್ರು ಕೂಡ ಹೆಗಲ್ ಮ್ಯಾಗ ಕೇಕ್ ಹಾಕೊಂಡ್ ಬರ್ಬೇಕು ಗೊತ್ತಿಲ್ಲ. ಇಲ್ಲ ಕುಡಿಲಿ ಅಲ್ಲಿ ಕುಡಿದು ನೋಡಿಲ್ಲ ಈಗ ಅಂತೇಳಿ ನಿಮ್ಮ ಅಭಿಮಾನಿಗಳ ಡಿಮಾಂಡ್ ಮಾಡ್ತಾರೆ. ಚುನಾವಣೆ ಮೂಡಿ ಮಾಡ್ಬೇಕಂತ ಅಲ್ಲ, ಈಗ ಪ್ರಕ್ರಿಯೆ ಪ್ರಾರಂಭ ಆಗ್ಯದ. ಬರುವಂತ ದಿನಗಳಲ್ಲಿ ಅದನ್ನ ಅವಲೋಕನ ಮಾಡಿ. ಸರ್, ಈಗ ಬೇರೆಯವ್ರ ಕೈಯಾಗ ಬ್ಯಾಂಕ್ ಸಿಕ್ಕಿದ್ರೆ ದಿವಾಳಿ ಆಗುತ್ತೆ ಅನ್ನುವಂಥದ್ದು ನೀವೇ ಕೂಡ ಹೇಳಿದ್ರಿ. ಹೌದು, ಬ್ಯಾಂಕ್ ದಿವಾಳಿ ಆಗುವಂತ ಸಾಧ್ಯತೆ ಈಗ ಮತ್ತೆ 96ರಾಗ ಏನಾಗಿತ್ತು? 96ರಾಗ ಏನಾಗಿತ್ತು? ಬ್ಯಾಂಕಿನ ಇತಿಹಾಸ ತೆಗೆದು ನೋಡ್ರಿ. ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ. ಬ್ಯಾಲೆನ್ಸ್ ಶೀಟ್ ದಾಗ ಏನೈತಿ ನೋಡ್ರಿ. ಬ್ಯಾಂಕ್ ಇವತ್ತು 1996ರಲ್ಲಿ ಪಗಾರ ಕೊಡಕ್ ರೊಕ್ಕ ಇದ್ರಿಗಿಲ್ಲ. ಮುಚ್ತು, ನಮ್ ದುಡ್ಡು ಕೊಡ್ರಿ, ನಮ್ ದುಡ್ಡು ಕೊಡ್ರಿ ಅನ್ನುವಂತ ಜನ ಬಂದು ನನಗೆ ಹಚ್ಚಾರ. ಫಾರ್ ಎಕ್ಸಾಂಪಲ್, ಈ ಬಸವೇಶ್ವರ ಬ್ಯಾಂಕ್ ಇಂದು, ಬಸವೇಶ್ವರ ಬ್ಯಾಂಕ್ ಬೆಳಗಾಂದು ಕತ್ತಿ ಶೆಟ್ರ ಚೇರ್ಮನ್ ಇದ್ರು. ಅವರ ನನಗೆ ಫೋನ್ ಮಾಡ್ರು, ಈ ಬ್ಯಾಡಪ್ಪ ನಿಮ್ ಬ್ಯಾಂಕ್ ಏನೋ ಮುಚ್ಚಾಕತೈತೆ ಅಂತ ನಮ್ ದುಡ್ಡು ನಮ್ಗೆ ಕೊಡ್ರತ್ತಂದ್ರು. ಅವಾಗ ಕೊಡ್ರತ್ತಂದಾಗ ಇಲ್ರಿ ಅನ್ನೋರು ನಮ್ಮ ಮನೆಗೆ ಬಂದ್ಬಿಟ್ಟೆ. ಅವ್ರ ಮನೆಗೆ ಹೋದ್ನಿ. ನಾನು ಜವಾಬ್ದಾರಿ ನಾನು ಅದೀನಿ, ನಾನು ಆಸ್ತಿ ಬರ್ಕೊಡ್ತೀನಿ. ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ, ಕೇಳಬೇಡ್ರಿ, ಕೊಡ್ತೀನಿ. ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗ ವರ್ಷ ಬಿಟ್ಟರು. ಹಂತವಾಗಿ ಪ್ರಗತಿ ಮುಖಾಂತರ 2005-6ರಲ್ಲಿ ಲಾಭ ಮಾಡಿದ್ವಿ ಬ್ಯಾಂಕಿಂದು. ಮತ್ತೆ 2006-7ರಲ್ಲಿ ಅವ್ರ ದುಡ್ಡನ್ನು ನಾವು ತಿರುಗಿ ಕೊಟ್ಟಿದೀವಿ. ಅದೇನೋ ಭರವಸೆ ಇರುತ್ತೆ ಜನರಲ್ಲಿ. ಅದು ದಿವಾಳಿ ಆದ ತಕ್ಷಣ ಮತ್ತೆ ನಾವು ಬಂದು ಅದು ಸರಿ ಮಾಡಿದ್ವಿ. ಅವಾಗ ಯಾರು ಅಧ್ಯಕ್ಷರಾಗಂದ್ರೆ ಆಗ್ಲಿಲ್ಲ. ಈ ನಾನು ಮಾಡ್ರು, ನಾ ಆದ್ವಿ. ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ, ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಅನ್ನೋ ಆತ್ಮವಿಶ್ವಾಸ ಐತೆ. ನಿಮ್ಮನ್ನ ಯಾಕೆ ವಿಲನ್ ಮಾಡ್ತಾ ಇದ್ದಾರೆ ಸರ್ ಇದ್ರಲ್ಲಿ? ಬ್ಯಾಂಕ್ ವಿಚಾರದಲ್ಲಿ ನಿಮ್ಮನ್ನ ಬ್ಯಾಂಕಿಂಗ್ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ. ಅದ್ರ ಸಲ ನಮ್ಮ ವಿಲನ್ ಮಾಡ್ತಾರೆ. ಬ್ಯಾಂಕಿಂಗ್ ದಾಗ ನಾಲೆಜ್ ಯಾವ ಹೆಚ್ಚೈತಿ ಅವ್ರು ಈ ಬ್ಯಾಂಕಿಗೆ ಬರಬಾರ್ದು ಅನ್ನೋದು ಅಪೇಕ್ಷೆ. ನಾವೇನ್ ಹೇಳ್ತಾರ ನೀವು ಟೀಮ್ ಮಾಡ್ಕೊಂಡ್ ಬರ್ತಿರಲ್ಲ ನಾವು ಟೀಮ್ ಅವಶ್ಯಕತೆ ಇಲ್ರಿ. ನನ್ನ ತಲೆಯಾಗಿರೋದು ಬ್ಯಾಂಕಿಂಗ್. ನೀವು ಒಬ್ಬರ ಬಂದ್ರೆ ಗೆಲ್ಲುದಿಲ್ಲ ಸರ್. 9 ಜನ ಬೇಕಲ್ಲ 16, 9 ಅದ್ರ ಬಗ್ಗೆ ನೋಡ್ರಿ. ಆ ಅಂಕಿ ಅಂಶ ನನಗೆ ಅವಶ್ಯಕತೆ ಇಲ್ಲ. ಅಲ್ಲ, ನೀವ್ ಏಕಾಂಗಿ ಆಗ್ಬಿಡ್ತೀರಿ ಅನ್ನೋದು ಇದು ನಮ್ಗ ಏನಂತಂದ್ರೆ ಸಂಖ್ಯಾಬಲ ಬೇಕು, ಸಂಖ್ಯಾಬಲ ಬೇಕಾಗತ್ತೆ. ಮ್ಯಾಜಿಕ್ ನಂಬರ್ ಬೇಕಲ್ಲ. ಇಲ್ಲ, ಮ್ಯಾಜಿಕ್ ನಂಬರ್ ನಮ್ಗೆ ಅವಶ್ಯಕತೆ ಇಲ್ಲ. ಬ್ಯಾಂಕು ಅಲ್ಲಲ್ಲ, ಬ್ಯಾಂಕು ಸರಿದಾರಿಯಲ್ಲಿ ನಡೆಸಬೇಕು. ಯಾಕಂದ್ರೆ ಇಲ್ಲಿ ಹೊರಗಿನವರು, ವಿರೋಧಿಗಳು, ಆಡಳಿತದವರು, ಹೊರಗಿನವರು, ಒಳಗಿನವರು ಪ್ರಶ್ನೆ ಬರಂಗಿಲ್ಲ. ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ. ಅದು ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ದುಡ್ಡು ಇಲ್ಲಿ ಸಾಮಾನ್ಯ ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಮೇಲ್ವರ್ಗ, ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಬ್ಯಾಂಕ್ನಾಗ ಅದ. ಆ ಒಂದಿಂದ ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗೈತಿ. ಪ್ರತಿಯೊಬ್ಬರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ. ಇವತ್ತು ನಾವು ಒಬ್ಬನೇ ಇರ್ಬೋದು, ಇನ್ನೊಬ್ಬನೇ ಇರ್ಬೋದು. ಆದ್ರೆ ಎಲ್ಲಿ ತಪ್ಪಿರ್ತಾರೋ ಅವಾಗ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗ್ತದ, ಮಾಡ್ತೀವಿ. ಅಥವಾ ಇವತ್ತು ವ್ಯವಸ್ಥಿತವಾಗಿ ನಡೆಸಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದ. ಅವ್ರು ಯಾರು ಕೇಳಿದ್ರೆ ಅನುಭವ ಮಾರ್ಗದರ್ಶನ ಅನುಭವವನ್ನ ಅವ್ರ ಜೊತೆ ಹಂಚ್ಕೊಳ್ತಾರೆ. ಬ್ಯಾಂಕಿಂದ ನಿಮ್ಮನ್ನ ದೂರ ಇಡಕ್ ನಿಂತಾರೆ, ನಿಮ್ಮನ್ನ ಯಾರು ಕೇಳೋದು? ಬ್ಯಾಂಕಿಂದನೇ ನಿಮ್ಮನ್ನ ದೂರ ಇಡುವಂತ ಪ್ರಯತ್ನ ಯಾರು ಅವ್ರು ಯಾರು ಅವ್ಯಾವ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡಬೇಕು ಅನ್ನೋ ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ. ಹೊರತಾಗಿ ಯಾವ ವ್ಯಕ್ತಿ ಇಲ್ಲ. ನಿಮ್ ಕ್ಷೇತ್ರದಲ್ಲಿ PKP ಅಲ್ಲಿ ಉತ್ತರ ಕೊಟ್ಟಿದಾರ. ಕಿಡ್ನಾಪ್ ಮಾಡುವಂತದ್ದು ಎಲ್ಲವೂ ಗಲಾಟೆಗಳಾದವು. ಅದೆಲ್ಲ ಇತ್ತಿತ್ತಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿಂದ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ತು ದಿವಸ ಮಣ್ಣಿ ರಿಸಲ್ಟ್ ಹಂಗಾಗ್ಯದ. ಅದನ್ನು ತಮ್ಮ ಗಮನಕ್ಕೆ ಹೇಳಿಕೆ ಒಂದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ. ಈ DCC ಬ್ಯಾಂಕ್ ಚುನಾವಣೆ ತಾವು 10 ವರ್ಷಗಳ ಕಾಲ ಜಾಸ್ತಿನ ನೀವು ಆಡಳಿತ ಮಾಡ್ರಿ, ಹೇಳ್ಬಿಡ್ತೇನಲ್ಲ. ಜಾರಕಿಹೊಳಿ ಅವರು ನಿಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಅವ್ರು ಕಾರಣರಾದ್ರು. 40 ವರ್ಷ ನಾನು ಈ ಬ್ಯಾಂಕಿನ 40 ವರ್ಷ ಈ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ. 10 ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 10 ವರ್ಷ ನಿರ್ದೇಶನಾಗಿ ಸೇವೆ ಮಾಡಿದ್ದೀನಿ. 5 ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 25 ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ. 40 ವರ್ಷ ಇದ್ದಾಗನು ಇಡೀ ಆಡಳಿತ ಮಂಡಳಿ ನನ್ನ ಬೆನ್ನೆಲುಬಾಗಿ ನಾನು ನಿಂತ್ಕೊಂಡು ಬ್ಯಾಂಕ್ ಅನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಿಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಹಿಂದೆ ಏನಂತಂದ್ರೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ, ಅದಕ್ಕೆ ಸ್ಪಷ್ಟೀಕರಣ. ಎಲ್ಲಿ ನಾವು ಅಧ್ಯಕ್ಷನಾಗಿ ಮಾಡಿದ್ದೀವಿ, ಪಾತ್ರ ಇತ್ತು, ಅದ್ರೊಳಗೆ ಇಲ್ಲಂತ ಯಾರು ಹೇಳಿದ್ದಾರೆ? ಪಾತ್ರ ಇತ್ತು ನೋಡಿ. ಇದ್ದದನ್ನು ನಿಜವನ್ನು ಒಪ್ಕೊಳ್ಳಿಕ್ಕೆ ಏನ್ ಮಾಡಕ್ಕಾಗಿಲ್ಲ. ಪಾತ್ರ ಇತ್ತು, ಇದ್ದದನ್ನು ಒಪ್ಕೋತೀನಿ. ಆದ್ರೆ ಒಬ್ಬರಿಗಿಂತನೂ 16 ಜನರನ್ನ ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕ್ ಅನ್ನು ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ. ಜನರಿಗೆ, ಜಿಲ್ಲೆಯ ರೈತರಿಗೆ, ಎಲ್ಲಾ ರೈತರಿಗೆ ಸಾಲ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮನ್ನಾ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಬ್ಯಾಂಕಿಂಗ್ ಜೊತೆ ನಮ್ಮ ಜೊತೆ ಇರ್ಲಿ ಅಂತ ಈ ಚುನಾವಣೆ ಕತ್ತಿ ವರ್ಷ ಜಾರಕಿಹೊಳಿ ಕುಟುಂಬದ ಮತ್ತೊಂದು ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡಬಹುದು, ನೀವು ಹೆಂಗ್ ಬೇಕಾದಂಗೆ ವಿಶ್ಲೇಷಣೆ ಮಾಡಿ. ಇಲ್ಲಿವರೆಗೂ ಒಂದೇ ಐತ್ರಿ. ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಇಲ್ಲಿವರೆಗೂ
ಯಾಕೆ ಹೊಡೆದು ಬೇರೆ ಬೇರೆ ಆದ್ರೆ ಈ ಯಮುನಾ ಜಮುನಾ ಎರಡು ನದಿ ಯಾಕದು ಅಲ್ಲ ಎರಡು ನದಿ ಯಾಕದು ಮತ್ತೆ ಹೇಳ್ರಿ ಹಂಗಿರಂಗಿಲ್ಲ ಭೂಮಿ ಸೃಷ್ಟಿ ಅಲ್ಲ. ಆಗಿರ್ಬೋದು ಏನಾಗ್ಬೋದು ಹಂಗ ಇದು ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಅವು ಹೊಡಿತಾವ. ಒಂದಾಗಲ್ಲ ಸರ್, ಆ? ಒಂದಾಗಲ್ಲ. ಬುದ್ಧಿ ಸೃಷ್ಟಿ ಬೇರೆ ಬೇರೆ ಆಗ ಹೋದಾಗ ಎರಡು ಆಗ್ತಾವ. ಮುಂದೆ ಬುದ್ಧಿ ಸೃಷ್ಟಿ ಸರಿ ಆದ್ರೆ ಅವಾಗ ಒಂದು ಆಗ್ಬೋದು. ಹುಳಿ ಹಿಂಡಿದವ್ರು ಯಾರು? ಆ? ಹುಳಿ ಹಿಂಡಿದವ್ರು ಯಾರು ಹಿಂಡಂಗಿಲ್ಲ. ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದೆ, ಆ ಮಾರ್ಗವನ್ನು ಹಿಡಿತದೆ. ಓಕೆ, ಥ್ಯಾಂಕ್ ಯು.